ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಾರ್ ಟಿ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಏನು, ಗ್ರೇಸ್ ಮಾರ್ಕ್ಸ್ ಯಾರಿಗೆ ಸಿಗುತ್ತೆ, ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಇಲ್ವಾ, ಅಂಡ್ ನಿಮಗೆ ಕ್ವಶನ್ಸ್ ಮಾತ್ರ ರಿಲೀಟ್ ಆಗುತ್ತಾ, ಅಫಿಷಿಯಲ್ ನೋಟಿಫಿಕೇಶನ್ ಏನು, ಪೇಪರ್ 1 ಪೇಪರ್ 2 ಯಾರು ಎಲಿಜಿಬಿಲಿಟಿ, ರೂಲ್ಸ್ ಏನಿದೆ, ನಿಯಮ ಏನಿದೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಅಬ್ಜೆಕ್ಷನ್ ಸಲ್ಲಿಸೋರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ, ಉಳಿದವರಿಗೆ ಸಿಗೋದಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ನಮ್ಮ ನೋಡಿದ್ರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ ನಿಮಗೆ ಅಡಿಷನಲ್ ಆಗಿ ಕೊಡೋದಿಲ್ಲ, ಆಯ್ತಾ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಹೇಗೆ ಅಂದ್ರೆ, ಲೈಕ್ ನಿಮಗೆ PUC SSLC ಕೊಡೋದು ಯಾವ ರೀತಿ ಅಂದ್ರೆ, ನಿಮಗೆ ಆ ಉತ್ತರದಲ್ಲಿ ಏನಾದ್ರು ಮಿಸ್ಟೇಕ್ ನ ಮಾಡಿರ್ತಾರೆ, ಹಾಗಾಗಿ ಸರ್ಕಾರ 1 ಮಾರ್ಕ್ಸ್ ನ ಉಚಿತವಾಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 150 ಅಂಕಗಳಿಗೆ ಪರೀಕ್ಷೆ ಬರೀತೀರಾ ಅಂದ್ರೆ 1 ಅಂಕ ನಿಮಗೆ ಗ್ರೇಸ್ ಕೊಟ್ರೆ 1 ಅಂಕ ನಿಮಗೆ ಎಲ್ಲರಿಗೂ ಕೂಡ ಫ್ರೀ ಆಗಿ ಕೊಡ್ತಾರೆ. 150ಕ್ಕೆ ನಿಮಗೆ ಒಂದು ಆಲ್ರೆಡಿ ನಿಮ್ಮ ಜೋಬಲ್ ಇದೆ ಅಂತ ಅರ್ಥ. ಸಿಂಪಲ್. ಈಗ 150 ರೂಪಾಯಿ ಅಂದ್ರೆ ₹1 ಆಲ್ರೆಡಿ ನಿಮ್ ಜಾಬ್ ಇದೆ ಅಂತ 1 ರೂಪಾಯಿ ಆಲ್ರೆಡಿ ಕೊಟ್ಬಿಡ್ತಾರೆ. ಉಳಿದಿದ್ದನ್ನ ಬೇರೆ ವಿಷಯನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಈ ಒಂದ್ರ ಜೊತೆ ಆಡ್ ಮಾಡ್ತಾರೆ. ಇಷ್ಟು ಇದನ್ನ ಗ್ರೇಸ್ ಮಾರ್ಕ್ಸ್ ಅಂತಾರೆ. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ TET ಸಿಂಪಲ್ ಗ್ರೇಸ್ ಮಾರ್ಕ್ಸ್ ನ ಕೊಡೋದಿಲ್ಲ. ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ಅಭ್ಯರ್ಥಿಗಳಲ್ಲಿ ಗೊಂದಲ ಆಗುತ್ತೆ, ಆಡ್ ಆನ್ ಆಗಿ ಇಶ್ಯೂಸ್ ಆಗುತ್ತೆ, 150ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದೆ ಏನಂದ್ರೆ, ಸಮಸ್ಯೆ ಗೊಂದಲ ಆಗಬಾರ್ದು ಅಂತ ಹೇಳಿ ಅದನ್ನ ನಾವು ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೇಪರ್ 1 ಆಗಿರ್ಲಿ ಅಥವಾ ಪೇಪರ್ 2 ಆಗಿರ್ಲಿ, ಇನ್ ಕೇಸ್ ಒಂದು ಗ್ರೇಸ್ ಆಗಿ ಮಿಸ್ಟೇಕ್ ಆಗಲ್ಲ, ಅದನ್ನ ರಿಮೂವ್ ಮಾಡ್ತಾರೆ. ಔಟ್ ಆಫ್ ನೀವು 150 ಇರೋದನ್ನ ಔಟ್ ಆಫ್ 149 148ಗೆ ನಿಮ್ಮ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಇದೆಯಲ್ಲ 55 ಅಂಡ್ 60, ಅದನ್ನ ನೀವು ತೆಗಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ. ಅರ್ಥ ಆಯ್ತು ಅನ್ಕೊಡ್ತೀನಿ, ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ. ಅದು ಕ್ಲಾರಿಟಿ ಇರಲಿ. ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಬದಲು ಆ ಕ್ವಶನ್ ಡಿಲೀಟ್ ಆಗಿ ಔಟ್ ಆಫ್ 150 ಇದ್ದಿದ್ದು, ಫಾರ್ ಎಕ್ಸಾಂಪಲ್ ಔಟ್ ಆಫ್ 150 ಇದೆ, ನಿಮಗೆ 2 ಕ್ವಶನ್ಸ್ ಈ ರೀತಿ ಗ್ರೇಸ್ ಬಂತು ಅಂದ್ರೆ 2 ಕ್ವಶನ್ ಡಿಲೀಟ್ ಆಗುತ್ತೆ. ಔಟ್ ಆಫ್ 148 ನೀವು ಕ್ಯಾಲ್ಕುಲೇಟ್ ಕೂಡ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನು ಎಲಿಜಿಬಿಲಿಟಿ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲಿ ಅಬ್ಜೆಕ್ಷನ್ ಹಾಕ್ತವರಿಗೆ ಮಾತ್ರ ಸಿಗುತ್ತೆ ಅಂತ ಅಭ್ಯರ್ಥಿಗಳು ಹೇಳ್ತಾ ಇದ್ರಿ. ಇಲ್ಲಿ ಯಾವುದೇ ರೀತಿ ನಿಯಮ ಇಲ್ಲ. ಅಬ್ಜೆಕ್ಷನ್ ಹಾಕ್ತವರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಕಡ್ಡಾಯವಾಗಿ ಒಬ್ಬ ವಿದ್ಯಾರ್ಥಿಗೆ ಒಂದು ರೀತಿ, ಇನ್ನೊಬ್ಬ ವಿದ್ಯಾರ್ಥಿಗೆ ಒಂದು ರೀತಿ ಮಾಡೋಂಗಿಲ್ಲ. ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ನ ಕೊಡಬೇಕು. ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡೋ ಸಾಧ್ಯತೆ ಇಲ್ಲ. ಆದ್ರೆ ಇಲ್ಲಿ ಏನ್ ಕಂಡೀಷನ್ ಅಂದ್ರೆ, ನಿಮಗೆ ಪೇಪರ್ 1 ಪೇಪರ್ 2 ಕ್ಯಾಲ್ಕುಲೇಟ್ ಆಗುತ್ತೆ. ಪೇಪರ್ 1 ಪೇಪರ್ 2 ನ ಎರಡು ಕೂಡ ಹೊಡೆದಿದ್ರೆ ನಿಮಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಪೇಪರ್ ಅಲ್ಲಿ ಗ್ರೇಸ್ ಅಂಕ ಇದ್ರೆ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಬಟ್ ನೀವು ಪೇಪರ್ 1 ಮಾತ್ರ ಬರ್ದ್ಬಿಟ್ಟು ನೀವು ಪೇಪರ್ 2ಗೆ ಇಲಾಖೆಯಿಂದ ಗ್ರೇಸ್ ಮಾರ್ಕ್ಸ್ ಸಿಕ್ಕಿ ನನಗೂ ಸಿಕ್ಕಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಪೇಪರ್ 1 ಸಪರೇಟ್ ಲೆಕ್ಕ, ಪೇಪರ್ 2 ಸಪರೇಟ್ ಲೆಕ್ಕ. ಪೇಪರ್ 1ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ನಿಮಗೂ ಸಿಗುತ್ತೆ ಸಪರೇಟ್ ಆಗಿ, ಪೇಪರ್ 2ಗೆ ಕೊಟ್ಟ ಗ್ರೇಸ್ ಮಾರ್ಕ್ಸ್ ನಿಮಗೂ ಸಿಗುತ್ತೆ. ಅದು ನಿಯಮ. ಇಲ್ಲಿ ಎಲ್ಲರಿಗೂ ಒಂದೇ, ಒಬ್ಬರಿಗೆ ಒಂದು ರೀತಿ ಇನ್ನೊಬ್ಬರಿಗೆ ಒಂದು ರೀತಿ ಯಾವುದೇ ರೀತಿ ನಿಮಗೆ ಮಾಡೋದಿಲ್ಲ. ಅದು ನಿಮ್ಮ ಮೈಂಡ್ ಇರಲಿ. ಅಂಡ್ ಮೈನ್ ಥಿಂಗ್, ಅಬ್ಜೆಕ್ಷನ್ ಹಾಕ್ದವ್ರಿಗೆ ಮಾತ್ರ ಸಿಗುತ್ತಾ, ನಾವು ಅಬ್ಜೆಕ್ಷನ್ ಹಾಕಿಲ್ಲ, ನಾವು ಮರ್ತೋಯ್ದು, ಅಬ್ಜೆಕ್ಷನ್ ಹಾಕ್ದವ್ರಿಗೆ ಮಾತ್ರ ಸಿಗುತ್ತಾ ಅಂತ ಕೇಳ್ತಾ ಇದ್ರು ಅಭ್ಯರ್ಥಿಗಳು. ಇಲ್ಲಿ ಯಾವುದೇ ರೀತಿ ರೂಲ್ಸ್ ಕೂಡ ಇಲ್ಲ. ಅಬ್ಜೆಕ್ಷನ್ ಯಾಕೆ ಮಾಡಿ ಅಂತ ಹೇಳಿದೆ ಅಂದ್ರೆ, ನಾವು ಹೇಳ್ತಾ ಇದೀವಿ ಅಂದ್ರೆ, ಅಬ್ಜೆಕ್ಷನ್ ಹೆಚ್ಚು ಮಾಡಿದಷ್ಟು ನಿಮಗೆ ಸಹಾಯ ಆಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ, ಹೆಚ್ಚು ಅಬ್ಜೆಕ್ಷನ್ ಮಾಡಿದ್ರೆ ಅವ್ರ ಇಲಾಖೆಯವ್ರ ಗಮನಕ್ಕೆ ಬಂದು ಅವರು ಸಲ ಎರಡು ಬಾರಿ ರಿವೆರಿಫೈ ಮಾಡಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡುವ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಅಬ್ಜೆಕ್ಷನ್ ಸಲ್ಲಿಸಿ ಅಂತ ಹೇಳಿದ್ದು. ಅದರಲ್ಲಿ ಯಾವುದೇ ರೀತಿ ತಲೆಕೆಡಿಸುವ ಅಗತ್ಯತೆ ಇಲ್ಲ. ಇಷ್ಟೆಲ್ಲ ಮಾಹಿತಿ ಇರಲಿ. ಅಬ್ಜೆಕ್ಷನ್ ಸಲ್ಲಿಸಿ ಬಿಡಿ. ತಪ್ಪಾಗಿದ್ರೆ ಇಲಾಖೆಯವರು ಕಡ್ಡಾಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಒಂದೇ, ರಿಸರ್ವೇಶನ್ ಇರೋ ಕಾರಣ ಮಾತ್ರ ಇಲ್ಲಿ ನಿಮಗೆ SC ST ಅವರಿಗೆ 5% ರಿಸರ್ವೇಶನ್ ಇದೆ. ಅಂಡ್ ಅದನ್ನ ಬಿಟ್ಬಿಟ್ಟು ಎಲ್ಲರಿಗೂ ಕೂಡ ಒಂದೇ, ಅಬ್ಜೆಕ್ಷನ್ ಸಲ್ಲಿಸೋರಿಗೆ ಮಾತ್ರ ನಾವು ಗ್ರೇಸ್ ಅಂಕ ಕೊಡ್ತೀವಿ ಅಂತ ನಿಯಮ ಇಲ್ಲ. ಎಲ್ಲರಿಗೂ ಕೂಡ ಗ್ರೇಸ್ ಅಂಕನ ಕೊಡ್ತಾರೆ. ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.